ರಾಜ್ಯ ಮಹಿಳಾ ನಿಲಯ ಸ್ವೀಕಾರ ಕೇಂದ್ರದಲ್ಲಿ ವ್ಯವಸ್ಥೆ ಸುಧಾರಣೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಂದ ಮಹಿಳಾ ನಿಲಯ ಹಾಗೂ ಸ್ವೀಕಾರ ಕೇಂದ್ರಕ್ಕೆ 3ನೇ ಬಾರಿ ಭೇಟಿ ನೀಡಿದ್ದಾರೆ. ನಿವಾಸಿಗಳ ಸುರಕ್ಷತೆ, ಆರೋಗ್ಯ, ಆಹಾರ ಮತ್ತು ಮೂಲಭೂತ ಸೌಲಭ್ಯಗಳ ಪರಿಶೀಲನೆ ನಡೆದಿದೆ. ಯಾವುದರಲ್ಲೂ ಕುಡಿಯೋ ನೀರು ಬರ್ತಾ ಇರಲಿಲ್ಲ. ಮತ್ತೆ ಬಿಸಿ ನೀರು ಅಂತ ಒಂದು ಸಿಲಿಂಡರ್ ಇಟ್ಟಿದ್ರು, ಆದ್ರೆ ಯಾರಿಗೂ ಬಿಸಿ ನೀರಿನ ವ್ಯವಸ್ಥೆ ಇರಲಿಲ್ಲ. ಮತ್ತೆ ಊಟದಲ್ಲಿ ಅಲ್ಲಿ ಎಷ್ಟೋ ಜನ ನಮ್ಮ ಮಂಗಳೂರು ಮಕ್ಕಳಿದ್ರು, ಅವ್ರು ಹೇಳ್ತಾ ಇದ್ರು ನಮ್ಗೆ ಮೀನ್ ತಿನ್ಬೇಕು, ನಮ್ಗೆ ಮಟನ್ ತಿನ್ಬೇಕು, ಚಿಕನ್ ತಿನ್ಬೇಕು ಅಂತ ಹೇಳೋರು. ಬಟ್ ಯಾರು ಅಲ್ಲಿ ಯಾವತ್ತು ಒಂದಿನೂ ಸಹ ಮಾಂಸಾಹಾರಿ ಊಟ ಕೊಡ್ತಾ ಇರ್ಲಿಲ್ಲ. ಇವೆಲ್ಲವೂ ಮತ್ತೆ ಟಿವಿ ಇದೆ, ಬಟ್ ಟಿವಿ ಆನ್ ಇರ್ಲಿಲ್ಲ. ಅಂದ್ರೆ ಹೆಂಗೆ ಅಂದ್ರೆ ಅಲ್ಲಿ ನಿರಾಶ್ರಿತ ಕೇಂದ್ರದಲ್ಲಿ ಈಗ ಒಂಥರ ಅಲ್ಲಿರೋ ಹೆಣ್ಮಕ್ಳಿಗೆ ಎಲ್ಲೋ ಒಂದ್ ಕಡೆ ಪ್ರೀತಿಯ ಕೊರತೆ, ಅಂದ್ರೆ ಒಂಥರ ಜೇನ್ ತರ ಇತ್ತು. ಸೊ ನಾವು ಹೋಗಿ ಮತ್ತೆ ಸೆಕೆಂಡ್ ಟೈಮ್ ನಾನು ಮತ್ತೆ ವೆರಿಫಿಕೇಶನ್ ಹೋದಾಗ ಎಲ್ಲ ಆಸ್ತಿಗಳನ್ನೆಲ್ಲ ಬದಲಾವಣೆ ಮಾಡಿ ಇಡೀ ಕಂಪ್ಲೀಟ್ ಸೆಂಟರ್ನ ಎಲ್ಲವೂ ಪೆಸ್ಟಿಸೈಡ್ಸ್ ಎಲ್ಲ ಹಾಕಿ ಇವನ್ನೆಲ್ಲ ಇವಾಗ ಈ ಸಲ ಚೆಕ್ ಮಾಡಿದಾಗ ಯಾವ್ದು ತಿಗಣೆಗಳು ಯಾವ್ದು ಇರಲಿಲ್ಲ. ಮತ್ತೆ ಫಿಲ್ಟರ್ಗಳನ್ನೆಲ್ಲ ರಿಪೇರಿ ಮಾಡಿಸಿ ಟಿವಿಯನ್ನು ಸಹ ಎಲ್ಲ ಚಾನೆಲ್ಸ್ ಬರೋ ಹಾಗೆ ಒಂದು ಹಿಂದಿ ಒಂದು ಕನ್ನಡ, ಯಾಕಂದ್ರೆ ಬೇರೆ ರಾಜ್ಯದಿಂದ ಬಂದವರು ಇರ್ತಾರೆ, ಅದನ್ನೆಲ್ಲ ಇದು ಮಾಡಿ. ಮತ್ತೆ ಊಟಕ್ಕೆ ಈಗ ಹೊಸ ಟೆಂಡರ್ ಕರೆದಿದ್ದಾರೆ ಜೂನಿಂದ. ಈಗ ವಾರದಲ್ಲಿ ಮಾಂಸಾಹಾರಿ ಊಟನು ಕೊಡೋ ಹಾಗೆ. ಮತ್ತೆ ಈಗ ಒಂದೇನಂದ್ರೆ ನಾನು ಮೊಟ್ಟೆನೂ ಕೊಡೋಕ್ಕೆ ಸಹ ನಾನು ಜಿಲ್ಲಾಧಿಕಾರಿಗಳಿಗೆ ಬರೀತಾ ಇದ್ದೀನಿ, ಯಾಕಂದ್ರೆ ನಮ್ಮ ಜಿಲ್ಲಾಧಿಕಾರಿನೇ ಅದರದ್ದು ಚೇರ್ಪರ್ಸನ್ ಅಧ್ಯಕ್ಷರಾಗಿರ್ತಾರೆ ಈ ನಮ್ಮ ನಿರಾಶ್ರಿತ ಸ್ವೀಕಾರ ಕೇಂದ್ರಗಳದೆಲ್ಲ. ಸೊ ಇವಾಗ ಇರೋರು ಕಾಂತರಾಜು ಅಂತ ನಮ್ಮ ಜಿಲ್ಲಾಧಿಕಾರಿಗಳು. ಸೊ ಅವರಿಗೆ ನಾನು ಪ್ರತಿದಿನ ಅವ್ರಿಗೆ ಒಂದು ಮೊಟ್ಟೆನೂ ಕೊಡಬೇಕು, ಯಾಕಂದ್ರೆ ಅವರೆಲ್ಲ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ. ಮತ್ತೆಲ್ಲೋ ಒಂದ್ ಕಡೆ ಅವ್ರಿಗೆ ರಕ್ತಹೀನತೆ ಇದೆ. ಸೊ ಅವ್ರಿಗೆ ಕರೆಕ್ಟಾಗಿ ಸಪ್ಲಿಮೆಂಟ್ಸು ಅವನ್ನೆಲ್ಲ ಕೊಡ್ಲಿಕ್ಕೆ ನಾನು ಇವತ್ತು ಬರಿತಾ ಇದ್ದೇನೆ ಅಧ್ಯಕ್ಷರಿಗೆ. ಮತ್ತೆ ಇಲ್ಲಿ ಬಂದಂತ ಕೆಲವೊಂದು ಪ್ರಶ್ನೆಗಳನ್ನ ನಾವು ಚೆಕ್ ಮಾಡಿದಾಗ 2000ದಿಂದ 2019ವರೆಗೂ ಈಗ ಅವರು ನಮ್ಗೆ ಎಲ್ಲ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ.